ಇವತ್ತು ದೊಡ್ಡ ಮಟ್ಟದಲ್ಲಿ ನೀಟ್ ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮೇಂದ್ರ ಪ್ರಧಾನ್ ಭಾರತದ ಶಿಕ್ಷಣ ಸಚಿವರಿದ್ದಾರೆ. ಇವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಒಂದು ಹೋರಾಟ ಜೋರು ನಡೀತಾ ಇತ್ತು. ಅಂತಹ ವಿದ್ಯಾರ್ಥಿಗಳ ಮೇಲೆ ಅಶ್ರುವಾಯು ಸಿಡಿಸಲಾಗಿದೆ, ಲಾಠಿ ಚಾರ್ಜ್ ಮಾಡಲಾಗಿದೆ. ಏನಕ್ಕೆ? ನೀಟ್ ಕ್ವಶನ್ ಪೇಪರ್ಗೆ ಲೀಕ್ಗೆ ಸಂಬಂಧಪಟ್ಟಂತೆ ನ್ಯಾಯ ಕೇಳಿದವರಿಗೆ ಈ ಶಿಕ್ಷೆ ಇವತ್ತು ಕೇಳಬಾರ್ದಾ? ಅವರೇನಾದರೂ ಕೇಳಿದ್ರೆ ಸಾಕು, ಇವರು ಪಾಕಿಸ್ತಾನದಿಂದ ಬಂದಿದ್ದಾರೆ, ಇವರು ಬಾಂಗ್ಲಾದೇಶದಿಂದ ಬಂದುಬಿಟ್ಟಿದ್ದಾರೆ, ಇವರಿಗೆ ಅಫ್ಘಾನಿಸ್ತಾನದಿಂದ ಬಂದುಬಿಟ್ಟಿದ್ದಾರೆ, ಇವರಿಗೆ ವಿದೇಶಿ ಶಕ್ತಿಗಳ ಫಂಡಿಂಗ್ ಬಂದುಬಿಟ್ಟಿದೆ. ಯಾವ ಫಂಡಿಂಗ್ ಬಂದಿದೆ ರೀ? ಅವ್ರ ಫಂಡಿಂಗು ಬಂದಿದೆ ಅಂತ ಹೇಳಿದ್ರೆ ನೀಟ್ ಕ್ವಶನ್ ಪೇಪರ್ ಲೀಕ್ ಮಾಡಬಾರ್ದಾಗಿತ್ತಲ್ಲ, ನೀವು ಯಾಕೆ ಮಾಡ್ತಾಯಿದ್ರಿ ಅಂತ ಪ್ರಶ್ನೆ ಬರುತ್ತೆ. ಮೇಡಮ್, ಒಂದು ಪ್ರಶ್ನೆ ಕೇಳ್ತೀನಿ ನಾನು, ಉಷಾ ಮೋಹನ್ ಮೇಡಮ್, ನಿಮಗೆ ಈ ಸಂದರ್ಭದಲ್ಲಿ ನೀಟ್ ಕ್ವಶನ್ ಪೇಪರ್ ಲೀಕನ್ನು ಅಥವಾ 10 ಕ್ವಶನ್ ಪೇಪರ್ ಲೀಕ್ ಆದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೋ ಈ ಸಂದರ್ಭದಲ್ಲಿ ನೀವು ಒಂದು ಶೆಲ್ಟರ್ ತೊಗೊಳ್ತಾ ಇದ್ದೀರಾ ಪೊಲಿಟಿಕಲ್ ಗೇಯ್ನ್ಗೆ? ಏನೋ ಒಂದು ಶೆಲ್ಟರ್ ಬೇಕು ನಮಗೆ, ಇಶ್ಯೂ ಸಿಗ್ತಾ ಇಲ್ಲ ನಮಗೆ, CJP ಬಂದುಬಿಟ್ಟಿದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನಾವು ಸೇರ್ಕೊಳ್ಳೋಣ ಅಂಥೇಳಿ ನೀವು ಅತೀಶಿ, ಮನೀಶ್ ಸಿಸೋಡಿಯಾ, ಡಿಂಪಲ್, ಮಹುವಾ ಮೊಹಿತ್ರಾ ಎಲ್ಲ ಜೊತೆಯಾಗಿಬಿಟ್ಟಿದ್ದೀರಾ. ಇಲ್ಲಿ ಈ ನರೇಷನ್ನು ಇದೆ ಅಲ್ವಾ ಮೇಡಮ್? ಇಲ್ಲಿ ಇವರೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ, ಈ ಪೊಲಿಟಿಕಲ್ ನರೇಷನ್ ಬರ್ತಾ ಇದೆ, ಇದಕ್ಕೆ ಪಿತೂರಿ ಇದೆಲ್ಲ ಇದೆಯಾ ಇದರಲ್ಲಿ ಅಂತ? ಅಲ್ಲ, ಈ ಪೊಲಿಟಿಕಲ್ ನರೇಷನ್ ಕ್ರಿಯೇಟ್ ಮಾಡ್ತಿರೋದು ಯಾರು ಸರ್? ಬಿಜೆಪಿ ಸರ್ಕಾರದವರು ಅಲ್ವಾ? ಅಂದ್ರೆ ವಿರೋಧ ಪಕ್ಷಗಳು ನಾವು ಮಾತ್ರ ಅಲ್ಲ, ಸಮಾಜವಾದಿ ಅವರಾಗಿರ್ಬೋದು, ಮತ್ತೆ ಅನೇಕ ವಿರೋಧ ಪಕ್ಷಗಳು ಬಂದು ಕೂಡ ಅಲ್ಲಿ ಸಾಂತ್ವನ ಹೇಳ್ತಿದ್ದಾರೆ. ಅದು ಅವ್ರ ಹೋರಾಟಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನಾವಿಲ್ಲಿ ಯಾವ್ದು ಸ್ಟೂಡೆಂಟ್ ಗಳ ವಿಚಾರದಲ್ಲಿ ನಾವು ಬೇಳೆ ಬೇಯಿಸ್ಕೊಳ್ಳುವಂತ ಅವಶ್ಯಕತೆ ನಮಗಿಲ್ಲ ಸರ್. ಧರ್ಮದ ಹೆಸರಲ್ಲಿ ಬಿಜೆಪಿ ಅವ್ರು ಇವತ್ತು ಬೇಳೆ ಬೇಯಿಸ್ಕೊತಾ ಇರೋದು, ರಾಮನ ಹೆಸರಲ್ಲಿ ಹುಂಡಿಯನ್ನ ಕಳತನ ಮಾಡಿ ಅವ್ರು ಇವತ್ತು ಬೇಳೆ ಬೇಯಿಸ್ಕೊತಾ ಇರೋದು, ಅವರ ರಾಜಕೀಯವನ್ನ ಕಟ್ತಿರೋದು, ಅವ್ರ ಸಂಘಟನೆಯನ್ನ ಮಾಡ್ತಿರೋದು. ನೀವು ರಾಮನ ಹುಂಡಿಯ ಬಗ್ಗೆ ನಾವು ಧ್ವನಿ ಎತ್ತಿದಾಗ ಕೇಳಿದಾಗ ನೀವು ಫಂಡ್ ಮಾಡಿದ್ರೇನೆ, ನೀವು ದೇಣಿಗೆ ಕೊಟ್ಟಿದ್ರೆ ಮಾತಾಡಿ. ಇಲ್ಲೂ ಅದೇ ಲಾಜಿಕ್ ಅಪ್ಲೈ ಆಗುತ್ತೆ ಸರ್. ಇವತ್ತು ಮಕ್ಕಳು ಎಕ್ಸಾಮ್ ಬರ್ದಿರೋ ಮಕ್ಕಳು, ಆ ಸತ್ತಿರುವಂತ ವಿದ್ಯಾರ್ಥಿಗಳ ಪೇರೆಂಟ್ ಒಂದು ಅಕೌಂಟಬಿಲಿಟಿ ಕೇಳ್ತಿದ್ದಾರೆ. ಅದನ್ನ ಕೊಡಿ ನಿಮಗೆ ಯೋಗ್ಯತೆಗೆ. ಎಲ್ಲ ಈಗ ಸೇನೆ ವಿಮಾನನೇ ಬಂದಿತ್ತಲ್ಲ ಮೇಡಮ್, ಸೇನೆ ವಿಮಾನ ಬಂದಿತ್ತು. ನಾವು ಎಕ್ಸಾಮಿನೇಷನ್ಗೆ ಶಿಕ್ಷಣ ಇಲಾಖೆ ಜೊತೆ ರಕ್ಷಣಾ ಇಲಾಖೆಯನ್ನು ಸೇರಿಸ್ಕೊಂಡು ಬಿಟ್ಟು ಎಕ್ಸಾಮ್ ಎಲ್ಲ ಅದ್ಭುತವಾಗಿ ಮಾಡಿದ್ದೀವಿ ಎಲ್ಲ ಹೇಳಿದ್ರಲ್ಲ ಇವರೇನೆ. ಕೇಳಿದ್ರಿ ಪಾಪ, ಮೇಲಿಂದ ನೋಡಿ ಕ್ವಶನ್ ಪೇಪರ್ ಉದುರ್ತ್ ಬಿಟ್ರು, ಅದು ಲೀಕ್ ಆಗೋಯ್ತು. ಅಲ್ಲಿ ವಿಮಾನದಿಂದ ಬಂದು ಕ್ವಶನ್ ಪೇಪರ್ ನನಗೆ ಗೊತ್ತಿರೋ ಮಟ್ಟಿಗೆ ಮೇಡಮ್, ನನಗೆ ಗೊತ್ತಿರೋ ಮಟ್ಟಿಗೆ ಉಷಾ ಮೇಡಮ್, ಮನೆಯಲ್ಲಿ ಮೇಡಮ್ ನನಗೆ ಗೊತ್ತಿರೋ ಮಟ್ಟಿಗೆ ಇತಿಹಾಸದಲ್ಲಿ ಒಂದು ಎಕ್ಸಾಮ್ ನಡೆಸಲಿಕ್ಕೆ ಇಷ್ಟು ಡ್ರಾಮಾ ಮಾಡೋದಂತ ಏನೋ ಸರ್ಕಾರ ನಾನು ನೋಡಿಲ್ಲ ಮೇಡಮ್. ಶಿಕ್ಷಣ ಇಲಾಖೆ ಜೊತೆಗೆ ರಕ್ಷಣಾ ಇಲಾಖೆ ವಿಮಾನ, ಅದರಲ್ಲಿ ಕ್ವಶನ್ ಪೇಪರ್ಗಳಂತೆ ಪ್ರಿಂಟ್ ಸ್ಟೇಜಲ್ಲಿ ಲೀಕ್ ಆಗಿದೆ. ಅದು ಯಾರೊಬ್ರು ಹೇಳ್ತಾರೆ, ಕೈಲಿ ಬರ್ಕೊಂಡು ಹೋಗಿದ್ದಾರೆ, ಕ್ವಶನ್ ಪೇಪರ್ ಲೀಕ್ ಮಾಡಿಬಿಟ್ಟು ಇನ್ನೊಬ್ಬ ಮಹಾನ್ ಮುಠಾಳ ಅದನ್ನ ಮಾತಾಡಿದ್ದು ಇದೇ ದೇಶದಲ್ಲಿ ಮಾತಾಡಿದ್ದು. ಕೈಲಿ ಬರ್ಕೊಂಡು ಹೋದ್ರೆ ಲೀಕ್ ಆಗಲ್ವಂತೆ, ಕ್ವಶನ್ ಪೇಪರೇ ಲೀಕ್ ಆದ್ರೆ ಲೀಕ್ ಆಗುತ್ತೆ ಅಂತ ಒಬ್ಬ ಮುಠಾಳ ಮಾತಾಡಿದ್ದು ದೇಶದಲ್ಲಿ. ಶಿಕ್ಷಣ ತಜ್ಞ ಅಂತೆ ಅವನು. ಅಲ್ಲ, ಅದಕ್ಕೆ ನಾವು ಕೇಳ್ತಿರೋದು, ಇಂಥ ಶಿಕ್ಷಣ ತಜ್ಞರು, ಇಂತ ಒಂದು ನಾಲಾಯಕ ಮಿನಿಸ್ಟರ್ಗಳನ್ನ ಇವತ್ತು ರಾಜೀನಾಮೆ ಕೊಡಿ ಅಂತಿದೀವಿ ಸರ್. ಇದ್ರ ಹಿಂದೆ ಇರೋದು ಸಣ್ಣ ಸಣ್ಣ ಮೀನುಗಳನ್ನ ಹಿಡಿಯೋದಲ್ಲ, ಇವತ್ತು ದೊಡ್ಡ ಮಟ್ಟದ ತಿಮಿಂಗ್ಲಗಳನ್ನ ಹಿಡಿಬೇಕಾಗಿದೆ ಸರ್. ಈ ವಿದ್ಯಾರ್ಥಿಗಳು ಇವತ್ತು ಏನ್ ತಿರುಗಿ ಬಿದ್ದಿದಾರಲ್ಲ, ಇದು ಯಾವ್ದು ಪ್ರೇರಿತ ಅಲ್ಲ. ಅವರ ಒಂದು ನೋವೇನಿದೆ ಅದು ಇವತ್ತು ಹೊರಗ್ ಬರ್ತಿದೆ ಸರ್. ಇದು ಒಂದೇ ವಿಚಾರ ಅಲ್ಲ, ಜೆನ್ ಜಿ ಅಂತ ನಾವ್ ಏನ್ ಕರೆದ್ರಿ, ಅವರು ಇವತ್ತು ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ನಾವು ಕೇಳಿ ಪಡ್ಕೊಳ್ಳೋ ಹಂತ ಎಲ್ಲ ಮೀರ್ಬಿಡ್ತು, ಇವ್ರ ಹತ್ರ ಪಡ್ಕೋಬೇಕು ಅಂತ ಅಂದ್ರೆ ಹೇಳಿದ್ರೆ ಹೋರಾಟ. ಅದು ಅವ್ರು ಶಾಂತಿಯುತವಾಗಿ ಜಂತರ್ ಮಂತರ್ ಅಲ್ಲಿ ಕೂತಿದ್ರು. ಅದನ್ನ ಆ ಹೋರಾಟದಲ್ಲಿ ಗಲಭೆ ಸೃಷ್ಟಿ ಮಾಡೋದಕ್ಕೆ ಏನೇನೆಲ್ಲ ಪ್ರಯತ್ನ ಮಾಡಿದ್ರು, ಆದ್ರೂ ಸೋನಂ ವಾಂಗ್ಚು ಅವರು ಜಗ್ಗಿಲ್ಲ, ಅಲ್ಲಿರುವಂತಹ ವಿದ್ಯಾರ್ಥಿಗಳು ಜಗ್ಗಿಲ್ಲ. ಕಾಕ್ರೋಚ್ ಜನತಾ ಪಾರ್ಟಿ ಇವತ್ತೊಂದು ಮೂವ್ಮೆಂಟ್ ಮಾಡಿದ್ದಾರೆ ಯುವಕರು. ಅದನ್ನ ಯಾವುದೇ ಪಕ್ಷಗಳಾಗಿರಿ ಇವತ್ತು ಖಂಡಿತವಾಗ್ಲೂ ಬೆಂಬಲ ಕೊಟ್ಟು ಅವರ ಒಂದು ನ್ಯಾಯಯುತವಾದ ಬೇಡಿಕೆ, ಅವ್ರು ಬೇರೆ ಏನು ಕೇಳ್ತಿಲ್ಲ, ಅಕೌಂಟಬಿಲಿಟಿ. ಫೈನ್ ಮೇಡಮ್, ಫೈನ್ ಮಾತಾಡ್ತೀರಿ ಮೇಡಮ್. ಇದೀಗ ಕೀರ್ತಿ ಗಣೇಶ್ ನಮಗೆ ಜಾಯ್ನ್ ಆಗಿದ್ದಾರೆ, NSUIನ ರಾಜ್ಯ ಅಧ್ಯಕ್ಷರವರು. ಕೀರ್ತಿ ಗಣೇಶ್ ಅವರೇ, ಸ್ವಾಗತ ಈ ಒಂದು ಡಿಬೇಟ್ಗೆ ತಮಗೆ. ನಮಸ್ಕಾರ ಸರ್. ಕೀರ್ತಿ ಗಣೇಶ್ ಅವರೇ, ಇಂಥ ಒಂದು ಹೋರಾಟ ಮಾಡಿದಾಗ ನಾನು ಶ್ರೀನಿವಾಸ್ ಅವ್ರಿಗೂ ಅದು ಕೇಳ್ತಿದ್ದೆ, ಉಷಾ ಮೇಡಮ್ಗೂ ಅದನ್ನೇ ಮಾತಾಡ್ತಿದ್ದೆ ನಾನು. ಈ ಲೇಬಲ್ಗಳಿಂದ ಆಚೆ ಹೇಗಿರ್ತಾರೆ? ಈಗ ನೀವು ಪಾಕಿಸ್ತಾನದವರ, ನೀವು ಲಾಹೋರ್ ಅವರ, ಇಸ್ಲಾಮಾಬಾದ್ನವರ, ಕರಾಚಿಯವರ, ಎಲ್ಲಿಯವರು ನೀವು ಕೀರ್ತಿ ಗಣೇಶ್ ಅವರೇ? ಎಲ್ಲಿ ಹುಟ್ಟಿದವ್ರು ನೀವು? ನನ್ನ ಹೆಸರು ಕೀರ್ತಿ ಗಣೇಶ್ ಅಂತ, ನಾನೊಬ್ಬ ಹಿಂದೂ. ನಾನು ಗಣೇಶ್ ಹೆಸರು ಇಟ್ಕೊಂಡಿದ್ದೀನಿ. ಅಲ್ಲ, ಈ ನರೇಶನ್ಗಳು ದಾಟ್ಕೊಳ್ಳೋದು ಹೇಗೆ ನೀವು ಅಂತ? ಪಾಕಿಸ್ತಾನದಿಂದ ಬಂದಿದೆ, ವಿದೇಶಿ ಶಕ್ತಿಗಳಿವೆ ಇದರ ಹಿಂದೆ, ಹಿಂದೂ ವಿರೋಧಿಗಳು, ಇದನ್ನ ದಾಟ್ಕೊಳ್ಳೋದು ಹೇಗೆ ನೀವು? ಫಸ್ಟ್ ಈ ದೊಡ್ಡ ಬ್ಯಾರಿಕೇಡ್ ದಾಟಬೇಕಲ್ಲ ನೀವು. ಸರ್, ಅವ್ರು ಅಂಗಡಿ ಕಟ್ಟಿರೋದೇ ಇದ್ರ ಮೇಲೆ. ಅವ್ರು ಏನ್ ಇವತ್ತು ಅಂಗಡಿ ನಡೆಸ್ತಾ ಇದಾರಲ್ಲ,
ಆ ಅಂಗಡಿ ಕಟ್ಟಿರೋದ ಇದನ್ನ, ಅದಕ್ಕೆ ಇವರು ಅಂಗಡಿ ಕಟ್ಟಿ ಇವತ್ತು ಕಸ್ಟಮರ್ಸ್ ಮಾಡ್ಬಿಟ್ಟಿದ್ದಾರೆ ಎಲ್ಲಾರ್ನು. ಹ್ಮ್. ಈಗ ರಾಜ್ಯನ ಸೇಲ್ ಮಾಡ್ತಾ ಇದಾರೆ, ಕ್ವಶನ್ ಪೇಪರ್ ಇಂದ ಹಿಡಿದು ನೋಡಿ ಎಲ್ಲರೂ ಅಲ್ಲಿ ಮಾರಾಟಕ್ಕೆ ಅಲ್ಲಿ ಇಟ್ಟಿರೋದು. ಕೀರ್ತಿ ಅಲ್ಲಿ ಉಷಾ ಮೋಹನ ಇದ್ದಾರೆ, ಮೇಲೆ ಶ್ರೀನಿವಾಸ್ ಅವರು, ಶ್ರೀನಿವಾಸ್ ಹೆಸರಲ್ಲೇ ದೇವ್ರ ಹೆಸರದು. ನೀವಿಲ್ಲಿ ಕೀರ್ತಿ ಗಣೇಶು ಎಲ್ಲ ಹಿಂದೂಗಳೇ, ಎಲ್ಲರೂ ಹಿಂದೂಗಳೇ, ದೇವರ ಹೆಸರಿಟ್ಕೊಂಡಿರ್ತಕ್ಕಂಥವ್ರೆ. ಒಂದು ಪ್ರತಿಭಟನೆ ಮಾಡಿದಾಗ ಇದು ಹಿಂದೂ ವಿರೋಧಿಗಳು ಸೇರಿ ಮಾಡ್ತಿರೋವಂಥ ಪಿತೂರಿ, ಆ್ಯಂಟಿ ಇಂಡಿಯನ್ನು, ಆ್ಯಂಟಿ ಗೌರ್ನಮೆಂಟು, ಇದು ಎಷ್ಟು ವರ್ಷ ಸಹಿಸ್ಕೊಳ್ಳೋದು ಇದನ್ನ ಅಂತ ಪ್ರಶ್ನೆ ಕೇಳಿದ್ರೆ ಸಾಕ್ರೆ ಅವ್ರು ವಿರೋಧಿ ಅಂತ. ಅವರು ಲಾಜಿಕ್ ಆಗಿ ಯಾವ್ದು ಇಲ್ಲ ಸರ್, ಅವರು ಲಾಜಿಕ್ ಆಗಿ ಅವ್ರು ಯಾವ್ದು ವಿಚಾರವನ್ನ ಮಾತಾಡೋದಿಲ್ಲ, ಟೆಕ್ನಿಕಲ್ ಆಗಿ ಯಾವ್ದು ಮಾತಾಡೋದಿಲ್ಲ. ಅವರು ಏನಿಲ್ಲ, ಜಸ್ಟ್ ಡಿವೈಡ್ ಅಂಡ್ ರೂಲ್ ಮಾಡ್ಬೇಕು. ಇವತ್ತು ಡಿವೈಡ್ ಮಾಡ್ಬೇಕು, ಯೂತ್ಸ್ ನ ಹೆಂಗ್ ಡಿವೈಡ್ ಮಾಡ್ಬೇಕು. ಈಗ ಹಿಜಾಬ್ ತಗೊಂಬಂದ್ರು, ಹಲಾಲ್ ತಗೊಂಬಂದ್ರು, ಈಗ ಜನನ ಡಿವೈಡ್ ಮಾಡ್ಬೇಕು. ಇವತ್ತೇನಾಗಿದೆ, ಅವರು ಇದನ್ನ ಅವ್ರಿಗೆ ಹೊಡೆದಂಗ ಆಗಿದೆ. ಇವತ್ತು ರಾಮ ಮಂದಿರದಲ್ಲೇ ಇವರು RSS ಅವರು ಕಳ್ತನ ಮಾಡಿಸ್ತಾರೆ ಅಂತಂದ್ರೆ ಅದಕ್ಕಿನ್ನ ಇದು ದುರ್ಗತಿ ದೇಶಕ್ಕೆ ಏನಿದೆ ಸರ್, ನೀವು ಅದೆಲ್ಲ ಅರ್ಥ ಮಾಡ್ಕೊಬೇಕು. ಇವತ್ತು ಎಲ್ಲಾ ಮಟ್ಟದಲ್ಲೂ ಕ್ವಶನ್ ಪೇಪರ್ ಬಿಡಿ, ಎಲ್ಲಾ ಸರ್ಕಾರದ ಕಂಪ್ನಿಗಳೇನಿದೆ ಎಲ್ಲ ಮಾರಾಟ ಮಾಡ್ಕೊಂಡ್ ಬಂದ್ರು. ಅದನ್ನೆಲ್ಲಾ ಮಾರಾಟ ಮಾಡ್ಕೊಂಡ್ ಬಂದು ಏರ್ಪೋರ್ಟ್ ನ ಮಾರಾಟ ಮಾಡಿ, ಪೋರ್ಟ್ ನ ಮಾರಾಟ ಮಾಡಿ, ಇವ್ರಿಗೆ ಇವಾಗ ಮಾರೋದಿಕ್ಕೆ ಏನು ಇಲ್ವಲ್ಲ, ಅದಕ್ಕೆ ಇವ್ರು ಇವತ್ತು ಕ್ವಶನ್ ಪೇಪರ್ನ ಮಾಡ್ತಾ ಇದ್ದಾರೆ ಅಷ್ಟೇ, ಬೇರೆ ಏನಿಲ್ಲ.